ಎಜುಕೇಶನ್ ಹೆಂಗ್ ಬರುತ್ತೆ, ಹೆಲ್ತ್ ಕೇರ್ ಹೆಂಗ್ ಬರುತ್ತೆ? ಈ ಒಂದು ಅವೈಜ್ಞಾನಿಕ ರೀತಿನ ತೆಗೆದಾಕ್ಬಿಟ್ಟು ನೀವು GDP ಬೇಸ್ ಕೊಡಿ, ಆ ರಾಜ್ಯಗಳು ಎಷ್ಟು GDP ಕೊಡ್ತಾ ಇದ್ದಾರೆ ಅದ್ರ ಮೇಲೆ ಕೊಡಿ ದುಡ್ಡುಗಳನ್ನ. ಮತ್ತೆ ಇನ್ನೊಂದು ಒಂದ್ ನಿಮಿಷ ಸರ್, ನೀವು ಮಾತಾಡಿದಾಗ ನಾವು ಸುಮ್ಮನೆ ಇದೆ, ನೀವು ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ. ನಾವ್ ಹೇಳೋದು ಇನ್ನೊಂದೇನಂದ್ರೆ, ಇವತ್ತು ರಾಜ್ಯ ಯಾವ್ಯಾವ ರೀತಿ ಕೊಡ್ತಾ ಇದೆ ಅಂದ್ರೆ, ನಾವು ಸರ್ವಿಸ್ ಸೆಕ್ಟರ್ ಅಲ್ಲಿ ದುಡ್ಡು ಕೊಡ್ತಾ ಇದೀವಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಕೊಡ್ತಾ ಇದೀವಿ, ಅಗ್ರಿಕಲ್ಚರ್ ಅಲ್ಲಿ ಕೊಡ್ತಾ ಇದೀವಿ. 4.5 ಲಕ್ಷ ಕೋಟಿಗಿಂತ ಅಧಿಕ ಅಮೌಂಟ್ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ನಮಗ್ ಬರ್ತಾ ಇರೋದು 65,000 ಕೋಟಿ. ಅದರಲ್ಲೂ ಸೆಂಟ್ರಲ್ ಕೇಂದ್ರ ಸರ್ಕಾರದ ಯೋಜನೆಗಳು ಸೇರ್ಕೊಂಡು, ಇನ್ಯಾವುದು ಅವ್ರೇನ್ ಸಪರೇಟ್ ಕೊಡ್ತಾ ಇಲ್ಲ. ಇದರಲ್ಲಿ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್, ಸೆಸ್, ಅದು ಇದು ಅಂತ ಎಲ್ಲಾ ತಗೊಂಡು ಹೋಗ್ತಾ ಇದ್ದಾರೆ. ರಾಜ್ಯಗಳಿಗೆ ಏನು ಕೊಡ್ತಾ ಇಲ್ಲ. ಮತ್ತೆ ನಮ್ದು ಸ್ವಾತಂತ್ರ್ಯ 1947ರಲ್ಲಿ 25% ಪಾಪ್ಯುಲೇಷನ್, ಇವತ್ತು 17% ಇಳಿಸ್ಕೊಂಡಿದೀವಿ, ಸುಮಾರು 7% ಇಳಿಸ್ಕೊಂಡಿದೀವಿ. ಅವ್ರಿನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಹಿಂದೆ ಮಾನದಂಡ ಇಟ್ಟಿದ್ದೇನು, ನೀವು ಬರ್ತ್ ಕಂಟ್ರೋಲ್ ಮಾಡಿ, ಎಜುಕೇಶನ್ ಇಂಪ್ಲಿಮೆಂಟ್ ಮಾಡಿ, ಇದೆಲ್ಲ ನಾವು ಮಾಡಿರೋದಕ್ಕೆ ಏನ್ ಬರೆ ಎಳಿತಾ ಇದ್ದಾರ? ಮತ್ತೆ ಇವತ್ತು ಬೆಂಗಳೂರು ಅಂತ ರಾಜ್ಯ, ಇವತ್ತು ಕರ್ನಾಟಕ ಬಂದು ಹೊರಗಿನವ್ರು 20 ಲಕ್ಷ ಜನ ಇಲ್ಲಿ ದುಡಿತಾ ಇದ್ದಾರೆ, ಅವ್ರನ್ನ ಸಾಕ್ತಾ ಇದೀವಿ ನಾವು. ಅಂದ್ರೆ ಹೊರ ರಾಜ್ಯದವ್ರಿಗೂ ಅನ್ನ ಕೊಡ್ತಾ ಇದೀವಿ, ಇಲ್ಲಿ ಕೆಲಸ ಕೊಡ್ತಾ ಇದೀವಿ. ನಮ್ಗೆ ಇವತ್ತು ಮೂಲಭೂತ ಸೌಕರ್ಯಗಳಿಗೆ ರಸ್ತೆ ಇಲ್ಲ, ಫ್ಲೈಓವರ್ಗಳಿಲ್ಲ, ನೀರು. ಈಗ ಕೇಂದ್ರ ಸರ್ಕಾರನೇ ಅನೌನ್ಸ್ ಮಾಡ್ತು 6,000 ಕೋಟಿ ಕೊಡ್ತೀವಿ, ಪೆರಿಫರಲ್ ರಿಂಗ್ ರೋಡ್, ವಾಟರ್ ಬಾಡೀಸ್ ಕೊಟ್ರ. ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದು ಕೊಡ್ಲಿಲ್ಲ. ಕೃಷ್ಣಾ ಮೇಲ್ದಂಡದ ಏನು ಕೊಟ್ರು 5,400 ಕೋಟಿ. ಅದು ಚಿತ್ರದುರ್ಗ ಅಂತ ಕಡೆ ಕುಡಿಯೋ ನೀರಿಲ್ಲ, ಆ ಯೋಜನೆ ಕೊಟ್ರ ಇಲ್ಲ. ಆಮೇಲೆ ನಮ್ ರಾಜ್ಯದ ಒಳಗಿಂದು ಮಾತನಾಡೋಣ ಸರ್. ನೀವು ಬಹಳ ವ್ಯಾಲಿಡ್ ಪಾಯಿಂಟ್ ಒಂದ್ ಎತ್ತಿದ್ರಿ, ಇನ್ಕಮ್ ಡಿಸ್ಟೆನ್ಸ್, ಆದಾಯ ಅಂತರದ ಬಗ್ಗೆ, ವಿಚ್ ಇಸ್ 42.5% ಅಂತ ಹೇಳಿದ್ರಿ. ನನ್ನ ಕ್ವಿಕ್ ಹೋಮ್ ವರ್ಕ್ ಸರ್, ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ದಿಸ್ ಇಸ್ ದ ಲೋಯೆಸ್ಟ್ ಯಾವಾಗಿಂದ 10th ಫಿನಾನ್ಸ್ ಕಮಿಷನ್ ಇಂದ 16th ಫಿನಾನ್ಸ್ ಕಮಿಷನ್ ವರೆಗೂ ಲೆಕ್ಕ ಹಾಕಿದ್ರೆ ಆದಾಯದ ಅಂತರದ ಪ್ರಮಾಣ ಲೋಯೆಸ್ಟ್ ಇದೆ, 42.5% ಸರ್. 10ನೇದ್ರಲ್ಲಿ 60%, 11ರಲ್ಲಿ 62.5, 12ನೇ ಫಿನಾನ್ಸ್ ಕಮಿಷನ್ ಅಲ್ಲಿ 50%. ಇಫ್ ಐ ಕ್ಯಾನ್ ಗೋ ಆನ್, ದಿಸ್ ಇಸ್ ದ ಲೋಯೆಸ್ಟ್. ಬಿಜೆಪಿ ತಂದಿದ್ದಲ್ಲ, ಕೇಂದ್ರ ಸರ್ಕಾರ. ಯಾಕಂದ್ರೆ ಇನ್ಕಮ್ ಡಿಸ್ಟೆನ್ಸ್ ಯಾರೋ ಇವತ್ತು ನೋಡಿ, ಆಕ್ಸ್ಫಾಮ್ ಇಂಟರ್ನ್ಯಾಷನಲ್ ಇದು ಏನು ಸರ್ವೆ ಕೊಡುತ್ತೆ, ವರ್ಲ್ಡ್ ಇನ್ಇಕ್ವಾಲಿಟಿ ಡೇಟಾಬೇಸ್ ಅಲ್ಲಿ ನಮ್ಮ ದೇಶದಲ್ಲಿ 1% ಜನರ ಹತ್ರ 40% ಎಕಾನಮಿ ಇದೆ. ಅದನ್ನ ಡಿವೈಡ್ ಮಾಡೋದಕ್ಕೆ ಬರೋದಿಲ್ಲ. ಇಟ್ಸ್ ಇನ್ಇಕ್ವಾಲಿಟಿ ರೇಷಿಯೋನಲ್ಲಿ ನಮ್ಮ ದೇಶದಲ್ಲಿ ಇದನ್ನ ಹಂಚಿಕೆಗೆ ಬರೋದೇ ಇಲ್ಲ ಅಂತ ಹೇಳ್ತೀವಿ. ಇದನ್ನ ಕಂಡೀಷನ್ ನ ತೆಗೆದಾಕ್ಬಿಟ್ಟು ಅಕಾರ್ಡಿಂಗ್ ಟು ನಮ್ಮ ವರ್ಕ್, ಇವತ್ತು ನಮ್ಮ ಜಲ ನೆಲ ಎಲ್ಲವನ್ನು ಹಾಳು ಮಾಡ್ಕೊಂಡು ನಾವು ದುಡ್ದು ಅವ್ರಿಗೆ ಕಳಿಸ್ತಾ ಇದೀವಿ. ಒಂದ್ ಕಡೆ ಕೇಂದ್ರ ಸರ್ಕಾರ ನಮಗ್ ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರ ನಡ್ಸಕ್ಕಾಗದೆ ಏನ್ ಮಾಡ್ತಾ ಇದೆ, ಇವತ್ತು ಕುಡಿಯೋ ನೀರು, ಕರೆಂಟು, ರೋಡು ಯಾವ್ದು ಬಿಟ್ಟಿಲ್ಲ. ಟ್ಯಾಕ್ಸ್ ಗಳನ್ನ ಹಾಲಿಂದ ಆಲ್ಕೋಹಾಲ್ ತನಕ ಜಾಸ್ತಿ ಮಾಡಿ, ಕುಡಿಯೋ ಗಾಳಿಗೊಂದು ಬಿಟ್ಟವ್ರ ಟ್ಯಾಕ್ಸ್ ಹಾಕೋದು, ಅದನ್ನು ಹಾಕ್ಬಿಡ್ತಾರೆ. ವೆಂಕಟೇಶ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ವೀಕ್ಷಕರಿದ್ದಾರೆ. ವೆಂಕಟೇಶ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ನಿಮ್ಮ ವಾದ ಏನ್ ಸರ್? ದಕ್ಷಿಣ ರಾಜ್ಯಗಳಿಗೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಒಪ್ತೀರಾ? ಒಪ್ತೀನಿ, 100% ಮೇಡಮ್. ಕರ್ನಾಟಕಕ್ಕೂ ಮಾತ್ರ ಅನ್ಯಾಯ ಆಗುತ್ತೆ. ಒಂಚೂರು ವಾಲ್ಯೂಮ್ ಜಾಸ್ತಿ ಮಾಡ್ಬೋದಾ, ಅಥವಾ ಸರ್ ನೀವೇ ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಕೇಳಿಸ್ತಿಲ್ಲ ನಿಮ್ ಧ್ವನಿ. ಮೇಡಮ್, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಮೇಡಮ್. ಯಾಕಂದ್ರೆ ನಮ್ಮ ಬಿಜೆಪಿ ಮತ್ತೆ JDS ನವರು ನಾವು 22, 24 MP ಕೊಟ್ಟಿದ್ದೀವಿ, ಹೌದಾ ಮೇಡಮ್? ಎಲ್ಲಾರು ಸೇರ್ಕೊಂಡು ಮೋದಿ, ಅಮಿತ್ ಶಾ ಬೆಟ್ಟಾಗಿ ಕರ್ನಾಟಕ ಒಂದೇ ದಕ್ಷಿಣ ಭಾರತದ ಇದೆ, ಹೌದಾ? ಬೇರೆ ಕಡೆ ಎಲ್ಲೂ ಇಲ್ಲ ಬಿಜೆಪಿ. ಕೇರಳದಲ್ಲಿಲ್ಲ, ತಮಿಳುನಾಡಿಲ್ಲ, ಆಂಧ್ರ ಪ್ರದೇಶದಿಲ್ಲ, ಎಲ್ಲೂ ಇಲ್ಲ. ಇವು ಹೋಗಿ ಒಗ್ಗಟ್ಟಾಗಿ ಅಸ್ತಿತ್ವ ಅಂತ ಮಾತಾಡ್ತಿದ್ದೀರಿ, ಅಧಿಕಾರ ಅಂತಲ್ಲ. ಏನಿವೆ, ಮುಂದುವರಿಸಿ. ಅವ್ರದ್ದು ಮಾತಾಡಿ ನಮ್ಗೆ ಅನ್ಯಾಯ ಆಗ್ತಿದೆ, ಮೆಕೆಡಮಸ್ ಪರ್ಮಿಷನ್ ಕೊಡಿ ಅಂದ್ರೆ ಅನ್ನ ಆಗುತ್ತೆ. ಇವರು ಹೆದರ್ತಾರೆ ಸರ್ ಮೋದಿಗೆ, ಅಮಿತ್ ಶಾ ಅದು ಕೆಲಸ. ನಿಮ್ಗಾದ್ರೆ ಬಿಜೆಪಿ ಹೋಗುತ್ತೆ ಇನ್ನೊಂದ್ ಸ್ವಲ್ಪ ದಿನ. ಜನ ಬಿಟ್ಬಿಡ್ತಾರೆ, ಜನಕ್ಕೆ ಗೊತ್ತಾದ್ರೆ ಬಿಟ್ಬಿಡ್ತಾರೆ ಜನ. ನಿಮ್ಮ ಮಾತಿಗೆ ಇದು ಕುಮಾರ್ ಅವರು ಉತ್ತರ ಕೊಡ್ತಾರೆ. ಇನ್ನೊಂದು ಕ್ವಿಕ್ ಕಾಲ್ ತಗೊಂಡ್ಬಿಡ್ತೀನಿ. ಶಿವಮೊಗ್ಗದಿಂದ ಜಾಧವ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ಹರಿ ಓಂ, ಜೈ ಶ್ರೀರಾಮ್. ನಮಸ್ತೆ ಸರ್, ಹೇಳಿ. ಮೇಡಮ್ ನಮಸ್ತೆ. ಜಾಧವ್ ಅಂತೇಳಿ ಶಿವಮೊಗ್ಗದಿಂದ ಮಾತಾಡೋದು. ಹೇಳಿ ಸರ್. ಸರ್, ಟಿವಿ ಆಫ್ ಮಾಡ್ಬಿಟ್ಟು ಫೋನಲ್ಲಿ ಮಾತಾಡಿದ್ರೆ ಮ್ಯೂಟ್ ಮಾಡಿದ್ದೇನೆ, ಸೌಂಡ್ ಕಡಿಮೆ ಮಾಡಿದ್ದೇನೆ. ಮೇಡಮ್ ಏನ್ ಗೊತ್ತಾ, ಈಗ ಒಂದು ಒಕ್ಕೂಟ ರಾಷ್ಟ್ರ ವ್ಯವಸ್ಥೆಯಲ್ಲಿ ಈಗ ನಾವು ಸುಮಾರು ವರ್ಷದಿಂದ ಈ ಕೇಂದ್ರದಲ್ಲಿ ಹೌದು ಹೌದು ಆಫ್ ಮಾಡಿದ್ದೇನೆ, ಫಿಲ್ ಮ್ಯೂಟ್ ಮಾಡಿದ್ದೇನೆ. ರೈಟ್ ಸರ್, ಮುಂದುವರಿಸಿ. ಈಗ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಹಿಂದೆ ಎಲ್ಲ ಅನುಭವಿಸ್ಕೊಂಡು ಬಂದಿದೀವಿ, ಗುಲಾಮ್ಗಿರಿನಲ್ಲೂ ಆಗಿದೀವಿ ನಮ್ಮ ದೇಶ. ಈಗ ಏನೋ ಒಂದು ಕೇಂದ್ರದಲ್ಲಿ ಮೋದಿ ಅಂತ ಒಬ್ಬ ಪುಣ್ಯಾತ್ಮ ದೈವ ಪುರುಷ ಸಿಕ್ಕಾಗ
ಇವರು ಇಷ್ಟು ವರ್ಷ ಸುಮ್ಮನಿತ್ಕೊಂಡ್ಬಿಟ್ಟು ಈ ಎಲ್ಲಿ 2 ಸ್ಟೇಟ್ ಅಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇದೆಯೋ ಇವರೆಲ್ಲರೂ ಒಂಥರ ಮಲ್ತಾಯ ನೋಡ್ದಂಗ್ ನೋಡ್ತಾರೆ ಕೇಂದ್ರ ಸರ್ಕಾರನ. ಆಮೇಲೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವಾಗ್ಲೂ ಕೇಂದ್ರ ಸಮನಾಗಿ ಹಂಚಬೇಕು ಅಂತ ಯಾವ್ದು ಇಲ್ಲ. ಯಾಕೆ ಅಂದ್ರೆ ದ ಮಿಲಿಟರಿ ಡಿಫೆನ್ಸ್ ಇರ್ಬೋದು, ಕೇಂದ್ರದ ಕೆಲವು ಸಂಸ್ಥೆಗಳು ಇರ್ಬೋದು, ಅಥವಾ ನಾಳೆ ಮಿಲಿಟರಿ ವ್ಯವಸ್ಥೆ ಇರ್ಬೋದು, ದೇಶಕ್ಕೊಂದು ಯಾವ್ದೋ ಅಗಾಧ ಸಮಯ ಬರುತ್ತೆ. ಆ ಟೈಮಲ್ಲಿ ರಾಜ್ಯ ಸರ್ಕಾರ ತಗೊಂಡೋಗಿ ಭಿಕ್ಷೆ ಬೇಡಕ್ ಆಗಲ್ಲ ಕೇಂದ್ರ. ರೈಟ್ ಸರ್, ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕಾಗಿ. ಹರಿ ಸರ್, ಈಗ ತಾರತಮ್ಯ ಅಂತ ಹೇಳಿ ಅನ್ನಿಸಬಹುದು, ಬಟ್ ಇದು ಅನಿವಾರ್ಯ. ಯಾಕಂದ್ರೆ ಒಂದು ಸಮತೋಲಿತ ಹಾಗೆ ಸರ್ವಮುಖಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ದೇಶದ ಕಟ್ಟಕಡೆಯ ರಾಜ್ಯದ ಕಟ್ಟಕಡೆಯ ಗ್ರಾಮದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಂಪನ್ಮೂಲ ಸಮವಾಗಿ ಹಂಚಿಕೆ ಆಗಬೇಕು. ಹೀಗಾಗಿ ಯಾವ್ದು ಹೆಚ್ಚಿಗೆ ದುಡಿತಿದ್ಯೋ ಅವರಿಂದ ಹೆಚ್ಚಿಗೆ ತಗೊಳ್ಳೋದು, ಎಲ್ಲಿ ದುಡಿಮೆ ಕಡಿಮೆ ಇದೆಯೋ ಅವರಿಗೆ ಹೆಚ್ಚಿನ ಉತ್ತೇಜನ ಕೊಡೋದು, ಇದು ಅನಿವಾರ್ಯ ಅನ್ನೋ ವಾದ ಕೂಡ ಇದೆ. ಅಂಡರ್ಸ್ಟ್ಯಾಂಡಬಲ್. ಈಗ ದಿಸ್ ಇಸ್ ರೀಜನಲ್ ಡಿಸ್ಪ್ಯಾರಿಟಿಗಳು ಆಗಬಾರ್ದು. ಯಾಕಂದ್ರೆ ಒಂದು ರಾಷ್ಟ್ರದ ಬೆಳವಣಿಗೆ ಆಗ್ಬೇಕು ಅನ್ನೋದಾದ್ರೆ ರಾಷ್ಟ್ರದ ಎಲ್ಲಾ ಭಾಗಗಳು ಬೆಳವಣಿಗೆ ಆಗ್ಲೇಬೇಕು. ಈಗ ಜಿಯೋ ಫಿಸಿಕಲ್ ಡೆವಲಪ್ಮೆಂಟ್ ಆಗ್ಲಿಲ್ಲ ಅಂತ ಹೇಳಿದಾಗ ದೆನ್ ದೇರ್ ವಿಲ್ ಆಲ್ವೇಸ್ ಬಿ ಎ ಡಿಮ್ಯಾಂಡ್. ಒಂದ್ ಕಡೆ ಎಲ್ಲಿ ಬಡತನ ಇರ್ತದೆ ಅಥವಾ ಎಲ್ಲಿ ಪಾವರ್ಟಿ ಇರ್ತದೆ. ಒಂದ್ ಕಾಲದಲ್ಲಿ ನಿಮ್ಗೆ ನೆನಪಿರಬಹುದು, ಬಿಹಾರ್, ಉತ್ತರ ಪ್ರದೇಶ ಇವುಗಳನ್ನೆಲ್ಲ ಆ ಬಿಮಾರೋ ಸ್ಟೇಟ್ ಗಳನ್ನ ನಾವು ಇಂಪ್ರೂವ್ ಮಾಡ್ಲಿಲ್ಲ ಅಂದ್ರೆ they will be the reasons for India's fall. So ಆ ಒಂದು ಕಾರಣದಲ್ಲಿ what you say is agreeable. ಬಟ್ ಈಗ ಆಪ್ನವ್ರು ಮಾತಾಡಿದಾಗ ಮತ್ತು ಇನ್ ಕೆಲವರು ಮಾತಾಡಿದಾಗ they beautifully analyzed it. ಏನು ನಮ್ಮ ಪ್ಯಾರಾಮೀಟರ್ಸ್, we need to change these parameters ಅಂತ. Probably for the 21st century we need to change these parameters. ಆ ಪಾಪ್ಯುಲೇಷನ್ ಅನ್ನು ನಾವು ಕಡಿಮೆ ಮಾಡಿದ್ದೇವೆ, ಅದಕ್ಕೋಸ್ಕರವಾಗಿ ನಮಗೆ ಪರ್ಸೆಂಟೇಜ್ ಕಡಿಮೆ ಬರುತ್ತೆ. ಆಕ್ಚುಲಿ ವಿ ಹ್ಯಾವ್ ಇಂಪ್ರೂವ್ಡ್ ಅಂತ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಹೌ ಡು ವಿ ಡೂ ಇಟ್? ಇದಕ್ಕೆಲ್ಲ ತಿರ್ಗಾ ಕೂತ್ಕೊಂಡು ನಾವು ಚರ್ಚೆ ಮಾಡಿದ ನಂತರದಲ್ಲೇ ಕೂಡ ಈ ರೀತಿಯಾದಂತಹ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಬಹುದು. ಬಟ್ ಅನ್ಫಾರ್ಚುನೇಟ್ಲಿ ಇಫ್ ಪಾರ್ಲಿಮೆಂಟ್ ಇಸ್ ನಾಟ್ ರನ್ನಿಂಗ್ and if the states don't come together, ಈಗ ಇಂಟರ್ಸ್ಟೇಟ್ ಕೌನ್ಸಿಲ್ ಇತ್ತು, ಆ 263 ಕೂತ್ಕೊಂಡಲ್ಲಿ ಮಾತಾಡಿ ನಾವು ನಮ್ಮ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಮಾತ್ರ ನಾವು ಹೊಸ ಪ್ಯಾರಾಮೀಟರ್ಸ್ ಗಳನ್ನ ಹಾಕೊಂಡು ವಿ ನೀಡ್ ಟು ರಿವೈಟಲೈಸ್ ಅವರ್ ಸ್ಟೇಟ್ಸ್. ಸೊ ನಮಗೆ ಡೆವಲಪ್ಮೆಂಟ್ ಗ್ರಾಂಟ್ ಗಳನ್ನ ನಾವು ಯಾವ ರೀತಿ ಬಳಸ್ತಾ ಇದೀವಿ, ನಾವು ಇವೆಲ್ಲ ಮಾತಾಡ್ತೀವಿ ಇಲ್ಲಿ ಕೂತ್ಕೊಂಡು. ಬಟ್ ಇಫ್ ಯು ಲುಕ್ ಎಟ್ ದಿ ವೇ ದ ಲೆಜಿಸ್ಲೇಚರ್ಸ್ ಆರ್ ಫಂಕ್ಷನಿಂಗ್, ವೆದರ್ ದ ಪಾರ್ಲಿಮೆಂಟ್ಸ್ ಆರ್ ಫಂಕ್ಷನಿಂಗ್, ಏನ್ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಸಾಧ್ಯ ನಾವು? We are ignoring the major discussions. ಇವೆಲ್ಲ ನಾವು ಟಿವಿಯಲ್ಲಿ ಕೂತ್ಕೊಂಡು 15 ನಿಮಿಷ ಮಾತಾಡ್ಬೋದು ಅಥವಾ 1 ಗಂಟೆ ಮಾತಾಡ್ಬೋದು, ನಾವು ಎದ್ದು ಹೋಗ್ತೀವಿ. ಬಟ್ ದಿಸ್ ಇಸ್ ನಾಟ್ ಗೋಯಿಂಗ್ ಟು ರಿಸಲ್ಟ್ ಇನ್ ಎನಿ ಆಫ್ ದಿ ಡೆವಲಪ್ಮೆಂಟ್. ಎಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಲ್ಲಿ ನಾವು ಡಿಸ್ಪ್ಲೇಸ್ ಪ್ರಯಾರಿಟಿಗಳನ್ನ ಕ್ಷಮೆ ಇರಲಿ ಇಂಟರಪ್ಟ್ ಮಾಡ್ತಿದ್ದೀನಿ. ಡಿಬೇಟ್ಗಳು ಬಹುಶಃ ಯಾಕೆ ಅಂತಂದ್ರೆ ಈ ನರೇಟಿವ್ಗಳಿದೆಯಲ್ಲ, ಈ ಕಾಂಗ್ರೆಸ್ನವ್ರದ್ದು ಒಂದು ನರೇಟಿವ್, ಬಿಜೆಪಿ ಅವ್ರದ್ದು ಒಂದು ನರೇಟಿವ್, ಈ ಎರಡನ್ನೂ ಒಗ್ಗೂಡಿಸಿ ನಿಮಗ್ ಬಿಟ್ಟಿದ್ದು ಅಂತ ಹೇಳಿ ವೀಕ್ಷಕರಿಗೆ ತಲುಪಿಸೋ ಪ್ರಯತ್ನ ಅಷ್ಟೇ. ಒನ್ ಸೈಡ್ ನರೇಟಿವ್ ವಿನ್ ಆಗಬಾರ್ದು. See, I agree with the debates that we are having. Everybody is speaking exceedingly very well. But I wish they were talking in the assembly. ಎಲ್ಲಿ ನಾವು ಪಾಲಿಸಿ ಮಾಡಬೇಕಾಗಿದೆ, ಎಲ್ಲಿ ನಾವು ಚೇಂಜಸ್ ತರಬೇಕಾಗಿದೆ, ಅಲ್ಲಿ ಇಂಥ ಡಿಸ್ಕಷನ್ಸ್ ಡಿಸ್ಕೋರ್ಸಸ್ ಬೇಕಾಗಿದೆ. ಆಲ್ ದ ಬೆಸ್ಟ್ ಸರ್, ಯು ಶುಡ್ ಬಿ ದೇರ್ ಸರ್. ಇವಾಗ ನಟರಾಜ್ ಗೌಡ್ರೆ, ಈ ಸಮತೋಲಿತ ಅಭಿವೃದ್ಧಿ ಅನ್ನೋ ವಿಚಾರ, ಹಾಗಾಗೇನೆ ಯಾವ ರಾಜ್ಯಗಳಿಗೆ ಕಡಿಮೆ ಆದಾಯ ಇದೆಯೋ ಅಥವಾ ಅಲ್ಲಿ ಉತ್ಪಾದನೆ ಕಮ್ಮಿ ಇದೆಯೋ ಅಲ್ಲಿ ಕೊಡ್ತಾ ಇದೀವಿ ಅಂತ ಹೇಳಿ ನೀವು ಇದನ್ನ ಅಪೋಸ್ ಮಾಡ್ತೀರಿ. ನಾವು ದುಡಿತಿದೀವಿ, ನಮಗೆ ತಕ್ಕಂಗೆ ಕೊಡಿ ಅಂತ ಹೇಳಿ. ಬಟ್ ಈ ಸಮತೋಲಿತ ಅಭಿವೃದ್ಧಿ ಅನ್ನೋದು ನಮ್ಮ ರಾಜ್ಯದಲ್ಲಿ ಆಗಿದೆಯಾ ಅನ್ನೋ ಪ್ರಶ್ನೆ ಬಂದಾಗ ಸರ್, ನಿಮ್ಮದೇ ಪಕ್ಷದ ರಾಷ್ಟ್ರೀಯ ನಾಯಕರು, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಂತ್ಕೊಂಡು ಮಾತನಾಡಿದ್ದೇನು ಸರ್, ಮೈಸೂರು ಬೆಂಗಳೂರು ಮಾಡಬೇಡ್ರಪ್ಪ, ಇದನ್ನ ಏನಿದೆ ಅದನ್ನ ಉದ್ಧಾರ ಮಾಡಿ, ಕಲಬುರಗಿ, ಬೀದರ್, ಯಾದಗಿರಿ ಇದನ್ನೆಲ್ಲ ನೋಡಿದಾಗ ಬೆಂಗಳೂರು ಯಥೇಚ್ಛವಾಗಿ ದುಡಿತಾ ಇದೆ ಸರ್, ಕರ್ನಾಟಕವೂ ಕೂಡ ಸುಭಿಕ್ಷವಾಗಿದೆ, ಬಟ್ ಇದು ಕೂಡ ಕರ್ನಾಟಕದೇ ಭಾಗ. ಎಲ್ಲಿ ಬಂತು ಸಮತೋಲಿತ, ಎಲ್ಲಿ ಬಂತು ಆದ್ಯತೆಯ ಮೇಲಿನ ಅಭಿವೃದ್ಧಿ? ಇದು ತಾರತಮ್ಯ ಅಲ್ವಾ ಸರ್? ಈಗ ಬೆಂಗಳೂರಿನಿಂದ ದುಡ್ಡು ಹೋದ್ರೆ ಅಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಯಾಕೆ ಹೋಗ್ತಿಲ್ಲ ಅನ್ನೋ ಪ್ರಶ್ನೆ ಕೂಡ ಕೇಳಬೇಕಾಗುತ್ತೆ ನಟರಾಜ್ ಗೌಡ್ರೆ. ಖಂಡಿತ ಸ್ಮಿತಾ ಅವ್ರೆ, ನಿಮ್ ಮಾತು ಅಕ್ಷರಶಃ ಸತ್ಯ ಇದೆ. ಖರ್ಗೆ ಸಾಹೇಬ್ ಮಾತು ಹೇಳಿದ್ದು ಅಕ್ಷರಶಃ ಸತ್ಯ ಇದೆ. ಯಾಕಂದ್ರೆ ನಾವು ಕೂಡ ನಾವು ಬೆಂಗಳೂರಿಯನ್ ಆಗಿ ಕೂಡ ನಾವು ಅದೇ ಹೇಳ್ತಾ ಇದೀವಿ. ಯಾಕಂದ್ರೆ ಕಲಬುರಗಿ ಅಂತದ್ದು ಆ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳು ಇವಾಗ ಏನಿದಾವೆ, ಅದು ತಲತಲಾಂತರದಿಂದ ಸಾವಿರಾರು ವರ್ಷಗಳಿಂದ ಅದು ಒಂಥರ ಅನಕ್ಷರಸ್ಥ ಜಾಗವಾಗಿ ಉಳ್ಕೊಂಡಿತ್ತು. ಸ್ವತಂತ್ರ ಬಂದ ನಂತರ ಕೂಡ ಇಡೀ ರಾಜ್ಯದಲ್ಲಿ ಒಂದು ರೀತಿಯ 12-14% ಸಾಕ್ಷರತೆ ಇದ್ರೆ ಅಲ್ಲಿ ಕೇವಲ 7% ಸಾಕ್ಷರತೆ ಇತ್ತು. ಅಲ್ಲಿ ಬಡತನ ಕಿತ್ತು ತಿಂತಾ ಇತ್ತು. ಆದ್ರೆ ಇವಾಗ ಅಟ್ಲೀಸ್ಟ್ 371J ಆದ್ಮೇಲೆ ಆದ್ರೂ ಕೂಡ ಅಲ್ಲಿ 5,000 ಕೋಟಿ ರೂಪಾಯಿ ಅಟ್ಲೀಸ್ಟ್ ಮೂಲಭೂತ ಸೌಕರ್ಯಗಳು, ನಾನೆಲ್ಲ ಅಭಿವೃದ್ಧಿ ಆಗೋಗಿದೆ ಅಂತ ಹೇಳಲ್ಲ, ಮೂಲಭೂತ ಸೌಕರ್ಯಗಳು, ರಸ್ತೆ, ನೀರು, ಚರಂಡಿ, ಆರೋಗ್ಯ, ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಲಾಸ್ಟ್ ಇಂದ ಫಸ್ಟ್ ಇದೆ ಕಲಬುರಗಿ, ದಯಮಾಡಿ ತಮ್ಮ ಗಮನಕ್ಕೆ.
ಬ್ರದರ್ ನನ್ಗೆ ಗೊತ್ತು ಗುರು, ನಾನು ಅದನ್ನ ಹೇಳ್ತಾ ಇರೋದು, ನಾನು ನಿಮ್ ಮಾತೇ ಒಪ್ಕೊಂಡಿದ್ದೀನಿ, ನಾನು ಅದನ್ನ ಹೇಳ್ತಾ ಇರೋದು. ನಾವೆಲ್ಲ ಸೇರಿ ಎಲ್ಲಾ ಸರ್ಕಾರಗಳು ಶ್ರಮ ಹಾಕಿ ಅಲ್ಲಿ ಸ್ವಲ್ಪ ಮೂಲಭೂತ ಸೌಕರ್ಯಗಳು ಮತ್ತೆ ಶಿಕ್ಷಣ ಮತ್ತೆ ಈಗ ಉದ್ಯೋಗದಲ್ಲಿ ಕೂಡ ಅಲ್ಲಿ ಮೀಸಲಾತಿ